ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ. ಇರಾನ್ ಇಸ್ಫಹಾನ್ ಪ್ರಾಂತ್ಯದ ಮೇಲೆ ಅಟ್ಯಾಕ್. ಕ್ಷಿಪಣಿ ದಾಳಿಯಲ್ಲಿ 15 ಮಂದಿ ಸಾವಿನ ಶಂಕೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ನಡೆಸಿರೋದು. ಇಸ್ಫಹಾನ್ ಪ್ರಾಂತ್ಯದ ಈ ಪ್ರದೇಶದ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಕ್ಷಿಪಣಿ ದಾಳಿಯಲ್ಲಿ 15 ಜನ ಮೃತಪಟ್ಟಿರೋ ಶಂಕೆ ವ್ಯಕ್ತವಾಗಿದೆ. 15 ಜನ. ಇಸ್ರೇಲ್ ಹೋಲೋನ್ ನಗರದ ಮೇಲೆ ಇರಾನ್ ದಾಳಿ ಮಾಡಿದೆ. ಇರಾಕ್ ಮತ್ತು ಕುವೈತ್ನಲ್ಲಿರುವ ಅಮೆರಿಕದ ನೆಲೆಗಳ ಟಾರ್ಗೆಟ್ ಮಾಡಿ ಇರಾನ್ನ ದಾಳಿ. ಯುದ್ಧ ಶುರುವಾದ ಮೊದಲ ದಿನದಿಂದಲೂ ಕೂಡ ಇರಾನ್ ಈ ಪ್ರಯತ್ನವನ್ನು ಮಾಡ್ತಾ ಬರ್ತಾ ಇದೆ. ಯಾವ ಪ್ರಯತ್ನ? ಅಮೆರಿಕದ ರಾಯಭಾರ ಕಚೇರಿಗಳು, ಅಮೆರಿಕದ ನೆಲೆಗಳು, ಇವುಗಳು ಮಧ್ಯಪ್ರಾಚ್ಯದ ಯಾವ್ಯಾವ ದೇಶಗಳಲ್ಲಿ, ಹೌದು ಸೌದಿ ಅರೇಬಿಯಾ ಆಗಿರ್ಬೋದು, UAE ಆಗಿರ್ಬೋದು, ಕತಾರ್ ಆಗಿರ್ಬೋದು, ಯಾವ್ಯಾವ ದೇಶಗಳಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಅಮೆರಿಕದ ಪ್ರದೇಶಗಳು, ಕಚೇರಿಗಳೇನಿದೆ ಅವುಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನು ಇರಾನ್ ಮಾಡ್ತಾ ಇದೆ. ಮತ್ತೊಂದು ಕಡೆ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಯನ್ನು ಮುಂದುವರಿಸಿವೆ. ಇರಾನ್ನ ಇಸ್ಫಹಾನ್ ಪ್ರಾಂತ್ಯದ ಮೇಲೆ ವೈಮಾನಿಕ ದಾಳಿ ಒಳಗಾಗಿದೆ. ಪ್ರಮುಖ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿರೋದು. ಪರಮಾಣು ಸೌಲಭ್ಯ ಮತ್ತು ಸೇನಾ ಸ್ಥಾವರಗಳ ಮೇಲೆ ದಾಳಿಯನ್ನು ನಡೆಸಲಾಗ್ತಿದೆ. ಈ ದಾಳಿಯ ಭಾಗ ಮುಂದುವರೆದಿದೆ. ಇದರಲ್ಲಿ 15 ಜನ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೋಲೋನ್ ನಗರದಲ್ಲಿ ದಾಳಿಗಳು ಕೂಡ ಆಗಿದೆ. ಇಸ್ರೇಲ್ನ ಹೋಲೋನ್ ನಗರದಲ್ಲಿ. ಮತ್ತೊಂದು ಕಡೆ ಇರಾಕ್ ಮತ್ತು ಕುವೈತ್ನಲ್ಲಿರುವ ಅಮೆರಿಕದ ನೆಲೆಗಳ ಮೇಲೆ ನಾವು ದಾಳಿ ಮಾಡಿದ್ದೀವಿ ಅಂತ ಇರಾನ್ ಹೇಳ್ಕೊಂಡಿದೆ. ನಾವು ದಾಳಿ ಮಾಡಿದ್ದೀವಿ ಅಂತ ಇದೀಗ ಇರಾನ್ ಹೇಳಿರೋದು. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಈ ಘಟನೆಗಳು, ಒಂದು ಕಡೆ ಇರಾನ್ ಅಮೆರಿಕದ ರಾಯಭಾರ ಕಚೇರಿಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಒಂದು ಅಮೆರಿಕದ ದಾಳಿಗೆ ತೈಲ ಶೇಖರಣೆ ಮತ್ತು ತೈಲ ಘಟಕಗಳು ಕಾರಣ ಆಗ್ತಾ ಇದ್ರೆ, ಅಂದರೆ ಅವುಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇರಾನ್ ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಿರೋದು.